ಸುದ್ದಿ ಮನೆಯ ಸಂಸ್ಥಾ ವೀಕ್ಷಕರಿಗೆ ನಮಸ್ಕಾರ. ವೀಕ್ಷಕರೇ, ಇದೇ ಫೆಬ್ 6ಗೆ ಒಂದು ಅದ್ಭುತವಾದಂತಹ ಕಂಟೆಂಟ್ ಇರ್ತಕ್ಕಂಥ ಸಿನಿಮಾ ಸುಖಿ ಭವ ರಾಜ್ಯಾದ್ಯಂತ ಬಿಡುಗಡೆ ಆಗ್ತಿದೆ. ಸೊ ಸದ್ಯಕ್ಕೆ ಮಾತನಾಡಲಿಕ್ಕೆ ಜಾಯ್ನ್ ಆಗಿದ್ದಾರೆ ಸಿನಿಮಾದ ನಿರ್ದೇಶಕರು ಮತ್ತು ನಾಯಕ ನಟಿ. ಸೊ ನಾವೊಂದು ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡೋಣ. ಸೊ ಇಬ್ಬರಿಗೆ ಕಾರ್ಯಕ್ರಮಕ್ಕೆ ಸ್ವಾಗತ. ಸೊ ಹೇಗಿದ್ದೀರಿ ಇಬ್ರು? ತುಂಬಾ ಚೆನ್ನಾಗಿದೆ, ನೀವು ಹೆಂಗಿದ್ದೀರಾ? ಚೆನ್ನಾಗಿದ್ದೀನಿ ಸರ್. ಸಿನಿಮಾದ ಹೆಸರು ಕೂಡ ತುಂಬಾ ಚೆನ್ನಾಗಿದೆ, ಸುಖಿ ಭವ. ಕನ್ನಡದಲ್ಲಿ ನಮ್ದೊಂದು ಇದಿದೆ, ಅಂದ್ರೆ ಅನ್ನದಾತ ಸುಖಿ ಭವ ಅಂತ ಹೇಳ್ತೀವಿ. ಸೊ ಸಿನಿಮಾದ ಅಂದ್ರೆ ಹೆಸರು ಕೂಡ ಸುಖಿ ಭವ. ಸೊ ತುಂಬಾ ವಿಶೇಷವಾಗಿದೆ ಸರ್. ಸರ್, ಇದು ಕನ್ನಡ ಅಂತಲ್ಲ, ಯಾವ ಲ್ಯಾಂಗ್ವೇಜ್ ಅಲ್ಲಿ ಹೋದ್ರೂ ಇದು ಸುಖಿ ಭವನೇ. ಇದು ಒಂದು ಸಂಸ್ಕೃತ ವರ್ಡು. ಇದಕ್ಕೆ ಏನು ಬೇರೆ ಮೀನಿಂಗ್ ಇಲ್ಲ. ಚೆನ್ನಾಗಿರಿ ಅನ್ನೋದು ಒಂದು ಮೀನಿಂಗ್ ಅಷ್ಟೇ. ವಿಲ್ ಬಿ ಹ್ಯಾಪಿ ಎಂಡಿಂಗ್. ಶುಭಮ್ ಅಂತ ಏನು ಇದೆಯಲ್ಲ, ಅದು ಇನ್ನೊಂದು ಅರ್ಥನೇ ಸುಖಿ ಭವ, ಒಬ್ಬರಿಗೆ ಆಶೀರ್ವಾದ ಮಾಡೋದು ಅಂತ. ಖಂಡಿತ ಈ ಒಂದು ಟೈಟಲ್ ಇಟ್ಮೇಲೆ ಇನ್ನೊಂದು ಅಷ್ಟು ಆಶೀರ್ವಾದ ನಮ್ಮ ಸಿನಿಮಾಗೆ ಸಿಕ್ತು ಅಂತ ಹೇಳ್ಕೊಬೋದು ಸರ್. ಅಂದ್ರೆ ಈ ಸುಖಿ ಭವ ಮುಖಾಂತರ ಏನನ್ನ ಹೇಳಿ ಕೊಟ್ಟಿದ್ದೀರಿ ಜನಗಳಿಗೆ ಅಂತ? ಸರ್, ಎಲ್ಲರಿಗೂ ಸುಖವಾಗಿರೋದಂದ್ರೆ ತುಂಬ ಇಷ್ಟ ಅಲ್ವಾ? ಸೊ ಸುಖವಾಗಿ ಇರೋದಕ್ಕೋಸ್ಕರ ಏನೇನೆಲ್ಲ ಪ್ರಯತ್ನ ಪಡ್ತಾರೆ. ಸೊ ಕೆಲಸ ಮಾಡ್ತಾರೆ, ದುಡಿತಾರೆ, ವಾಟ್ ಎವರ್ ಇಟ್ ಇಸ್, ಏನೇನು ಪ್ರಯೋಗಗಳು ಮಾಡಬೇಕು. ಮನೆ ಹಂಗಿರಬೇಕು, ಕಾರ್ ತಗೊಬೇಕು, ಎಲ್ಲ ಇದ್ರೆ ಒಳ್ಳೆ ಹೆಂಡತಿ ಸಿಗಬೇಕು, ವಾಟ್ ಎವರ್ ಎಲ್ಲ ಕನಸುಗಳು ಸುಖವಾಗಿ ಇರಬೇಕು ಅನ್ನೋದು ಒಂದು ಟ್ರಾವೆಲ್ ಮಾಡ್ತಾನೆ ಇರ್ತಾರೆ. ಸೊ ಆ ಟ್ರಾವೆಲಲ್ಲಿ ಎಲ್ಲೋ ಒಂದು 2.5 ಅವರ್ ತನ್ನ ಮರೆತು ಒಂದು ಸಿನಿಮಾ ನೋಡಿದ್ರೆ ಅವ್ರಿಗೊಂದು ಸುಖಿ ಭವ ಆಗ್ತದೆ. ಅಂದ್ರೆ ಖಂಡಿತ ಈ ಸಿನಿಮಾ ಸುಖಿ ಭವ ಆಗ್ತದೆ ಅಂತ ಬಯಸ್ತೀನಿ ಸರ್. ಸುಖಿ ಭವನಲ್ಲಿ ಇಬ್ಬರು ನಾಯಕಿ ನಟಿರಿದ್ದೀರಿ. ಸೊ ಇದರಲ್ಲಿ ನಿಮ್ಮ ಪಾತ್ರ ಹೇಗಿರುತ್ತೆ? ಸೊ ಯಾವ ರೀತಿ ನಾವು ನೋಡ್ಬೋದು ನಿಮ್ಮನ್ನ ಪರದೆ ಮೇಲೆ? ಸೊ ನನ್ನ ಪಾತ್ರದ ಹೆಸರು ಬಂದ್ಬಿಟ್ಟು ಊರ್ವಿ ಅಂತ. ಸೊ ತುಂಬ ಒಂಥರ ಫುಲ್ ಆಫ್ ಲೈಫ್ ಇರುವಂಥ ಹುಡುಗಿ, ಬಬ್ಲಿ ಆಗಿರುವಂಥ ಕ್ಯಾರೆಕ್ಟರ್. ಸೊ ಅವಳ ಲೈಫಲ್ಲಿ ಅವಳೊಂದು ಹುಡುಗಂಗೆ ಇಷ್ಟಪಡ್ತಾಳೆ. ಆ ಹುಡುಗ ಅವಳಿಗೆ ಇಷ್ಟಪಡ್ತಾನೋ ಇಲ್ವೋ, ಅಥವಾ ಅವಳ ಲೈಫಲ್ಲಿ ಇನ್ನೂ ಏನು ಟ್ವಿಸ್ಟ್ ಎಲ್ಲ ಬರುತ್ತೆ ಅನ್ನೋದನ್ನು ತುಂಬ ಚೆನ್ನಾಗಿ ತೋರಿಸಿದ್ದಾರೆ ಡೈರೆಕ್ಟರ್. ಸೊ ಇದೇ ನನ್ನ ಪಾತ್ರ. ಹಾಂ, ತುಂಬ ಚೆನ್ನಾಗಿ ಟ್ರಾವೆಲ್ ಆಗಿದೆ ಮೂವಿಯಲ್ಲಿ. ಸರ್, ಸಿನಿಮಾದಲ್ಲಿ ಇಬ್ಬರು ನಾಯಕಿನ ಇಟ್ಕೊಂಡು ಸಿನಿಮಾ ಮಾಡಿದಿರಿ. ಸೊ ಏನಂದ್ರೆ ನಿಮ್ಮ ಜೀವನದಲ್ಲಿ ನಡೆದಂತ ಏನಾದರೂ ಒಂದು ಹೇಳೇನು ಇಟ್ಕೊಂಡು ಸಿನಿಮಾ ಮಾಡಿದಿರಾ ಹೇಗೆ ಅಂತ? ಇಲ್ಲ ಸರ್, ಇಬ್ಬರು ಹೀರೋಯಿನ್ ಅನ್ನೋದು ದೊಡ್ಡದಾಗಿ ತಗೊತಾ ಇದ್ದೀರಾ. ಆ್ಯಕ್ಚುಲಿ ಅಪ್ಪ, ದೊಡ್ಡಪ್ಪ, ಚಿಕ್ಕಪ್ಪ ಇಸ್ ಅ ಫ್ಯಾಮಿಲಿನೂ ಇರ್ತಾರಲ್ವಾ. ಅಲ್ಲೂ ಅಪ್ಪ ಇದ್ದಾರೆ, ದೊಡ್ಡಪ್ಪನೂ ಇದ್ದಾರೆ. ಯಾಕೆ ಅದನ್ನ ದೊಡ್ಡದಾಗಿ ಯಾರು ತಗೊಳಲ್ಲ? ಇಬ್ಬರು ಹೀರೋಯಿನ್ ಅಂದರೆ ಅಲ್ಲೊಂದು ಸಮಾಚಾರ ಇದೆ. ಸೊ ಬಿಕಾಸ್ ಆಫ್ ಯಾರು ಸುಮ್ಮನೆ ಯಾರು ತಗೊಳಲ್ಲ, ಅಲ್ಲೊಂದು ವಿಷಯಗಳಿದೆ. ನಾನು ಯಾವತ್ತೂ ಇಬ್ಬರು ಹೀರೋಯಿನ್ ಅಂತ ಈ ಸಿನಿಮಾದಲ್ಲಿ ಕನ್ಸಲ್ಟ್ ಮಾಡಲ್ಲ. ಯಾವುದೇ ಒಂದು ಸಿನಿಮಾ ನೆಕ್ಸ್ಟ್ ಮಾಡಿದ್ರೂ ಅಷ್ಟೇ, ಅಲ್ಲೊಂದು ಬರುವ ಪಾತ್ರ, ಆ ಪಾತ್ರಕ್ಕೆ ಇಬ್ಬರಾದರೂ ಸರಿಯೇ, 3 ಜನ ಆದರೂ ಸರಿಯೇ. ಸೊ ಆ ಕ್ಯಾರೆಕ್ಟರ್ ಫಿಲ್ ಮಾಡ್ತದೆ ಇಲ್ವಾ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗ್ತದೆ. ಈ ಭಾವನೆಗಳ ಮುಖಾಂತರ ಸೊ ಒಬ್ಬ ಮನುಷ್ಯನಲ್ಲಿ 2-3 ಜನ ಅಲ್ಲ, ಎಷ್ಟೋ ಜನ ನಾವು ಹೋಗೋರ್ನೆಲ್ಲ ನೋಡ್ತಾನೆ ಇರ್ತೀರಿ. ಇಟ್ಸ್ ನಾಟ್ ಕನೆಕ್ಟೆಡ್. ಸೊ ಎಲ್ಲೋ ಒಬ್ರು ಕನೆಕ್ಟ್ ಆಗ್ತಾ ಇರ್ತಾರೆ. ಅದು ಕನೆಕ್ಟ್ ಆದಮೇಲೆ ಗೊತ್ತಾಗ್ತದೆ ಅದು ಲವ್ವಾ ಆರ್ ಇಲ್ವಾ ಅಂತ. ಸೊ ಆ ಥರ ಕೆಲವೊಂದು ಜರ್ನಿ ಆದಾಗ ಹುಡುಗಿರು ಬರ್ತಾರೆ, ಫ್ರೆಂಡ್ಸ್ ಆಗೇ ಉಳ್ಕೊತಾರ, ಇಲ್ಲ ಲವರ್ ಆಗ್ತಾರ ಅನ್ನೋದು ಒಂದು ಕಂಟೆಂಟ್ ಮೇಲೆ. ಸೊ ಫ್ರೆಂಡ್ಸ್ ಆಗೇ ಉಳ್ಕೊಳಕ್ಕೆ ಏನು ರೀಸನ್, ಅದನ್ನ ಈ ಸಿನಿಮಾದಲ್ಲಿ ನೋಡ್ಬೋದು. ಅಂದ್ರೆ ಸಿನಿಮಾದಲ್ಲಿ ಸಾಕಷ್ಟು ಪಾತ್ರಗಳು ಕಾಣಿಸುತ್ತೆ ನಮ್ಗೆ, ಅಂದ್ರೆ ಟ್ರೈಲರ್ ಅಲ್ಲಿ. ಸೊ ಇದು ಅಂದ್ರೆ ಟ್ರೈಲರ್ ನೋಡಿದಾಗ ನಮ್ಗೆ ಅನ್ಸೋದೇನಂದ್ರೆ ಒಂದು ಸುಂದರವಾದ ಒಂದು ಪ್ರೇಮ ಕಾವ್ಯದ ಜೊತೆಗೆ ಒಂದು ಹಾಸ್ಯಮಯ ಜರ್ನಿ ಆಗುತ್ತೆ ಅಂತ ಅನ್ಸುತ್ತೆ. ಸೊ ನಿಮ್ ಬಗ್ಗೆ ಹೇಳೋದಾದ್ರೆ ಅಂದ್ರೆ ಈ ತರದ್ದು ಅಂದ್ರೆ ಈ ಕಾಲೇಜು, ಸ್ಕೂಲು, ಸೊ ಇದನ್ನೆಲ್ಲ ಈ ಒಂದು ಮುಖಾಂತರ ಯಾವ ರೀತಿ ನಿಮ್ಗೆಲ್ಲ ಕಾಡ್ತು ಅಂತ, ಅಂದ್ರೆ ಬಾಲ್ಯದಾಗ್ಲಿ, ಸ್ಕೂಲು, ಕಾಲೇಜ್ ನೆನಪುಗಳೆಲ್ಲ? ಹಾಂ, ಸ್ಕೂಲಲ್ಲಿ ಅಂದರೆ ಅದು ಹೇಳ್ತಾರೆ ಫಸ್ಟ್ ಲವ್ ಈಸ್ ಬೆಸ್ಟ್ ಲವ್ ಅಂತ ಹೇಳಿ. ಸೊ ಅದನ್ನು ನಮ್ಮ ಮೂವಿಯಲ್ಲಿ ತೋರಿಸೋದಕ್ಕೆ ಒಂದು ಪ್ರಯತ್ನ. ಹಾಗೆ ಸ್ಕೂಲಲ್ಲಿ ಅದರಲ್ಲಿ ಎಲ್ಲ ಕಡೆನೂ ಒಂದು ಸ್ಮಾಲ್ ಆಗಿ ಲವ್ ಅಂತ ಹೇಳೋಕ್ಕಾಗಲ್ಲ, ಒಂದು ವ್ಯಕ್ತಿತ್ವ ಆಗುತ್ತೆ, ವ್ಯಕ್ತಿತ್ವ ಒಬ್ಬರು ಹುಡುಗರು. ಸೊ ಆ ವ್ಯಕ್ತಿತ್ವನ ಹಿಡ್ಕೊಂಡು ಸರ್ ಇಲ್ಲಿಂದ ಹೇಗೆ ಟ್ರಾವೆಲ್ ಮಾಡ್ಕೊಂಡು ಅದು ಹೇಗೆ ದೊಡ್ಡವರಾದ್ಮೇಲೆ ಲವ್ ಆಗಿ ಕನ್ವರ್ಟ್ ಆಗುತ್ತೆ ಅದನ್ನು ಚೆನ್ನಾಗಿ ತೋರಿಸಿದ್ದಾರೆ. ಸೊ ನನಗೆ ಆ ಥರ ಸ್ಕೂಲಲ್ಲಿ ಯಾವುದೋ ಥರದ ಒಂದು ಇದು ಎಕ್ಸ್ಪೀರಿಯನ್ಸ್ ಇಲ್ಲ. ಸೊ ನಾನಿದ್ದರೆ ಖಂಡಿತ ಶೇರ್ ಮಾಡ್ಕೊಳ್ತಾ ಇದ್ದೆ. ಪ್ರಪೋಸಲ್ಸ್ ಬಂದಿರೋದುಂಟು, ಬಟ್ ನನಗೆ ಅದರಲ್ಲೆಲ್ಲ ಸ್ವಲ್ಪ ನಾನು ಹಿಂದೆ, ಹಾಗಾಗಿ ಸೊ ಯಾವುದೇ ಥರ ಸೊ ನನಗೆ ಅದರಲ್ಲೆಲ್ಲ ಸ್ವಲ್ಪ ಇಂಟ್ರೆಸ್ಟ್ ಕಡಿಮೆ, ಹಾಗಾಗಿ ಸ್ಕೂಲೆಲ್ಲ ಯಾವುದೇ ಥರದ ಅನಿಸ್ತದೆ ಸ್ವಲ್ಪ ಇಲ್ಲ. ಯಾಕಂದ್ರೆ ಸುಮಾರಾಗಿರೋ ಹುಡುಗಿರ್ನೇ ಸೂಪರ್ ಆಗಿ ಲೈನ್ ಹೊಡಿತಾರೆ ಹುಡುಗರು, ಇನ್ನು ಸೂಪರ್ ಆಗಿರೋ ಹುಡುಗಿರ್ನ
ಬಿಡ್ತಾರ. ಅಂದ್ರೆ ಸ್ಕೂಲಲ್ಲಿ ಅಷ್ಟೊಂದು ಇದು ಇರ್ಲಿಲ್ಲ ನಂಗೆ, ಆ ಸ್ಟಡೀಸು ಅದ್ರಲ್ಲೇ ಇರೋದ್ ಕಾರಣದಿಂದ ನಿಮ್ ಹಿಂದೆ ಸಿಕ್ಕಾಪಟ್ಟೆ ಹುಡುಗರು ಬಿದ್ದಿದ್ರೆ ಅಂತ. ಅಲ್ಲ, ಸ್ಟಡೀಸ್ ಆಲ್ಮೋಸ್ಟ್ ಹುಡುಗಿರು ಹೆಂಗೆ ಇದ್ರು ಸ್ಟಡೀಸ್ ಅಲ್ಲಿ ಕಿಂಗು. ಕಿಂಗ್ ಸೊ ಹುಡುಗರು ಹುಡುಗಿರಿಂದ ಬಿದ್ದು ಬಿದ್ದು ಬೇಕಿರ್ತಾರೆ. ಅವರು ಗಾನ್ ನೋಡಿದ್ರ ಇವ್ರಿಗೆ ಅದಕ್ಕೆ ಸುಖಿಭಾವ ಅಂತ ಮೂವಿ ಇಲ್ಲ, ಅನುಭವ ಅಂತಲ್ಲ, ಎಕ್ಸ್ಪೀರಿಯನ್ಸ್. ಸ್ಕೂಲಲ್ಲಿ ಆತರ ಏನಿಲ್ಲ ಸರ್, ಒಂದು ನಾರ್ಮಲ್ ಇದ್ರಲ್ಲೇ ಬಂದಿದ್ದು ನಾನು. ಸ್ಕೂಲಲ್ಲಿ ಆಗ್ಲಿ ಕಾಲೇಜಲ್ಲಿ ಇದ್ರು ಪ್ರಪೋಸಲ್ಸ್ ಬಂದಿದೆ, ಬಟ್ ಆತರ ಅಷ್ಟು ನಂಗೆ ಆ ಸೈಡ್ ಅಷ್ಟು ಜ್ಞಾನ ಇಲ್ಲ. ಅಕ್ಸೆಪ್ಟ್ ಮಾಡಿಲ್ಲ. ಇಲ್ಲ, ಅವರು ಒಂದೇ ಫೋಕಸ್ ಮಾಡಿದ್ರು ಸ್ವಲ್ಪ ಕರಿಯರ್ ಮೇಲೆ ಫೋಕಸ್. ನೋಡಿ ಹುಡುಗಿರಿಗೆ ಹಿಂಗೆ ಹುಡುಗಿರು ಹೆಂಗೆ ಅಂತ ಗೊತ್ತಿಲ್ಲ. ಇಷ್ಟನೂ ಆಗ್ಬೇಕಲ್ವಾ? ಏನೇನು ಇಷ್ಟ ಅಂತ ಕೇಳ್ಬಿಡಿ, ತಯಾರಿ ಆಗೋರು ಆಗ್ಬಿಡ್ತಾರೆ. ಅದು ಆಕ್ಚುಲಿ ಒಂದು ಇಂಟರ್ವ್ಯೂ ಹೇಳಿ ಬಂದ್ವಿ. ಇವಾಗ ಕ್ವಾಲಿಟೀಸ್ ಏನು ಇಷ್ಟ ಆಗ್ಬೇಕು, ಜಾಸ್ತಿ ಏನಿಲ್ಲ, ಅವ್ರು ರಿಯಲ್ ಹೇಗಿದ್ದಾರೋ ಹಾಗೆ ತೋರಿಸ್ಬೇಕು. ಸೊ ಫಸ್ಟ್ ಹುಡುಗಿಗೆ ಬೀಳ್ಸ್ಕೊಳ್ಳೋ ತನಕ ಒಂದು ಫೇಕ್ ಆಗಿ ಆ್ಯಕ್ಟ್ ಮಾಡಿ ನಾನು ಈ ಥರ ಆ ಥರ ಅಂತ ಅಂದು, ನೆಕ್ಸ್ಟ್ ಅವರು ಓಕೆ ಅಂತ ಅವಳಿಗೆ ಇಷ್ಟಪಟ್ಟಾದ್ಮೇಲೆ ಇವ್ರು ರಿಯಲ್ ವ್ಯಕ್ತಿತ್ವ ತೋರಿಸಿದ್ರೆ ಅದು ಫೇಕ್ ಅನಿಸುತ್ತೆ ನನಗೆ. ಸೊ ಅವ್ರು ಹೇಗೆ ರಿಯಲ್ ಇದ್ದಾರೋ ಆ ರಿಯಾಲಿಟಿನ ನಾನು ಇಷ್ಟಪಡ್ಬೇಕು. ಸೊ ಆ ಥರ ಇದ್ರೆ ನಂಗೆ ಇಷ್ಟ ಅಂತ ಹಂಗಿರ್ತಾನಂತ ತಿಳ್ಕೊಳ್ಳೋಷ್ಟ್ರಲ್ಲಿ ಇದೇ ಆಗುತ್ತೆ. ಸೊ ಹಾಗಾಗಿ ಈ ಪ್ರಾಕ್ಟಿಕಲ್ ವಿಷಯ ಇದೆಯಲ್ಲ ಸರ್, ಕನೆಕ್ಟ್ ಆಗೋ ವಿಷಯ ಅಂದರೆ ಸರ್, ನೋಡಿದ ತಕ್ಷಣ ಒಂದು ಕನೆಕ್ಟ್ ಆಗ್ತದೆ. ಓಕೆ ಗುರು, ನಾನು ಇವ್ರ ಜೊತೆ ಟ್ರಾವೆಲ್ ಮಾಡ್ಬೋದು ಅನ್ನೋದು, ಅದು ಪರಿಚಯ ಇರಬೇಕು ಅನ್ನೋ ಅವಶ್ಯಕತೆನೇ ಇಲ್ಲ. ಸೊ ಆ ಕನೆಕ್ಟಿವಿಟಿ ಯಾವತ್ತು ಅವ್ರಿಗೆ ಸಿಗ್ತದೋ ಅವತ್ತು ಅವರು ಆಟೋಮೆಟಿಕ್ ಕನೆಕ್ಟ್ ಆಗ್ಬಿಡ್ತಾರೆ. ಏನು ಗೊತ್ತಾ, ಒನ್ ಮೂಮೆಂಟಲ್ಲಿ ಒಂಥರ ಆ್ಯಕ್ಟ್ ಮಾಡಿಬಿಟ್ಟು, ಈಗ ಸರ್ಗೆ ಯಾರೋ ಹುಡುಗಿ ಇಷ್ಟ ಆಗ್ಬಿಟ್ಲು, ಅವಳು ನೆಕ್ಸ್ಟ್ ಮೂಮೆಂಟ್ ಅವಳಿಗೆ ಏನು ಇಷ್ಟಪಟ್ಟಿದ್ರಲ್ವಾ ಅವಳು ಆ ಥರ ಇಲ್ಲ, ಜಸ್ಟ್ ಅಲ್ಲಿ ಇದ್ಲು ಅಂದರೆ ಅದು ಕಷ್ಟ ಆಗ್ಬಿಡುತ್ತೆ. ಸೊ ಹಾಗಾಗಿ ಅವ್ರು ಹೇಗೆ ರಿಯಲ್ ಇರ್ತಾರೋ ಆ ಥರ ಇರಬೇಕು ಅಂತ ನಂದು ರಿಯಾಲಿಟಿನ ತುಂಬಾ ನಂಬ್ತಾ ಇದ್ದಾರೆ. ಓಕೆ, ಇಲ್ಲ ಗುಡ್ ಇರ್ತಾರಲ್ವಾ, ಯಾಕಿರಲ್ಲ? ಅಲ್ಲ, ಇರ್ತಾರೆ. ನೀವೆಲ್ಲ ಹೇಳಿದ್ರೆ ರಿಯಾಲಿಟಿಗೆ ಬಂದ್ಬಿಡ್ತಾರೆ. ಇಲ್ಲ, ಬಟ್ ಇರ್ತಾರೆ. ನಾನು ರಿಯಾಲಿಟಿ ರೀಲು ಇದೀನಿ, ರಿಯಾಲಿಟಿಲೂ ಇದೀನಿ ನಾನು. ಇವಾಗ ಎಲ್ಲಾನು ನಿಜ ಅನ್ನೋದು ತುಂಬಾ. ಈಗ ನಾನ್ ಫ್ಯೂಚರ್ ನಾಳೆ ನಾನು ಏನಾಗ್ತೀನಿ ಅಂತ ನಂಗೂ ಗೊತ್ತಿಲ್ಲ, ಬಟ್ ಅದನ್ನ ಅಲ್ವಾ, ಇರಿ ಲೆಟ್ ಮಿ ಕಂಪ್ಲೀಟ್. ಹೌದಾ, ಯಾರು ಹೇಗಿರ್ತಾರೆ ಅಂತ ಗೊತ್ತಿಲ್ಲ, ಬಟ್ ನಂಗೆ ಈಗ ಸರ್ ಕೂಡ ಮುಂದೆ ಇವಾಗ ಒಳ್ಳೆ ಆಪರ್ಚುನಿಟಿ ಸಿಕ್ಕಿ ಒಂದೊಳ್ಳೆ ಮೂವಿ ನಮ್ಮ ಸುಖಿಭವನ ಸೂಪರ್ ಹಿಟ್ ಆಗ್ಬೋದು. ಸೊ ಅದೊಂದು ಇದು ಇದೆಯಲ್ಲ, ಸೂಪರ್ ಹಿಟ್ ಆಗ್ಬೇಕು ಅಂತ ಇವ್ರದ್ದು ಒಂದೇನು ನಂಬಿಕೆ. ಸೊ ಆ ಥರ ನಂಗೊಂದು ನಂಬಿಕೆ, ಯಾವ ಆ ಥರ ಸಿಕ್ಕರೆ ಇಷ್ಟ. ಇಲ್ಲ, ಸಿಗ್ತಾರೆ, ಸಿಕ್ಕಲ್ಲ ಅಂತ ನೋಡಿ ಇವರು ನಾನೇನೋ ಸಿಕ್ಕಲ್ಲ ನೋಡಿ, ಸಿಕ್ಕೇ ಸಿಗ್ತಾರೆ ಮೇಡಮ್. ಆಯ್ತು ಸರ್, ಆಯ್ತಾ? ಖಂಡಿತ ನಿಮ್ಗೆ ಮದುವೆ ಆಗ್ತದೆ, ಸಿಕ್ಕೇ ಸಿಗ್ತಾರೆ. ಈ ಸುಖಿ ಭಾವ ನಿಮ್ಗೂ ಒಂದು ಸುಖಿ ಭಾವ ಆಗ್ತದೆ. ಅದೆಲ್ಲ ಖಂಡಿತ ನಿಮ್ಮ ಆಸೆ ಈಡೇರ್ತದೆ. ಸುಮ್ಮನೆ ಇರಿ. ಬೇಡ ಅಲ್ಲ, ಸಿನಿಮಾ ಇಂಡಸ್ಟ್ರಿನ ಹೆಂಗ್ ಓಡಿಸ್ಬಿಡೋಣ, ಇನ್ನೂ ಒಂದಷ್ಟು ಸಿನಿಮಾ ಮಾಡ್ಲಿ, ಅದಕ್ಕೆ ಅಲ್ಲಿವರೆಗೂ ಆ ಥರ ಇದೆ ಅಷ್ಟೇ. ತುಂಬಾ ಕನಸುಗಳನ್ನ ಹೊತ್ತು ಬಂದಿದ್ದೀರಿ ಚಿತ್ರರಂಗಕ್ಕೆ. ಇನ್ನು ಸಾಕಷ್ಟು ವರ್ಷಗಳು ಸಿನಿಮಾ ರಂಗದಲ್ಲಿ ನೀವು ಬೆಳೀರಿ ಅಂತ ಹೇಳ್ತೀನಿ ಮೇಡಮ್. ಜಲ್ದಿ ಮದುವೆ ಆಗ್ಬಿಡಿ. ಸಾಕಷ್ಟು ವರ್ಷಗಳು ಇಲ್ಲಿ ತುಂಬಾ ಸಿನಿಮಾ ಕಳೆದು ಬಿಡ್ತದೆ. ತುಂಬಾ ಸಿನಿಮಾ ಮಾಡ್ಲಿ ಅಷ್ಟೇ. ವರ್ಷಗಳು ಇವತ್ತು ಮೊದಲೆಲ್ಲ ಇತ್ತು, ಒಂದು ವರ್ಷಕ್ಕೆ 6-7 ಸಿನಿಮಾ ಎಲ್ಲ ಬರ್ತಿತ್ತು. ಈಗ ಒಂದು ಸಿನಿಮಾಗೆ 2 ವರ್ಷ 3 ವರ್ಷ ಟೈಮ್ ಕಿಲ್ ಆಗ್ತಾ ಇದೆ. ಸೊ ಅದು ಬಿಟ್ಟು ಜನಗಳಿಗೆ ಬೇಕಾಗಿರೋದು ಎಂಟರ್ಟೈನ್ಮೆಂಟ್ ಜಾನರು, ಅದನ್ನು ನೀಟಾಗಿ ಕೊಡಿ. ಜಲ್ದಿ ಸಿನಿಮಾಗಳು ಬರಲಿ, ಆದಷ್ಟು ಒಳ್ಳೆ ಸಿನಿಮಾಗಳು ಮಾಡಲಿ ಅನ್ನೋದೇ ಅಷ್ಟೇ. ಎಷ್ಟು ವರ್ಷ ಟ್ರಾವೆಲಿಂಗ್, ಇವತ್ತು ಬದುಕೋ ಸೆಲ್ಫ್ ಲೈಫೇ ತುಂಬ ಕಡಿಮೆ ಆಗ್ಬಿಟ್ಟಾಗ ಸಿನಿಮಾ ಲೈಫ್ನ ನಾವು ಹೋಲಿಸ್ಕೊಳಕ್ಕೆ ಆಗಲ್ಲ. ಅದಕ್ಕೆ ಜಲ್ದಿ ಸಿನಿಮಾ ಮಾಡಲಿ. ಸಿನಿಮಾ ತುಂಬಾ ಚೆನ್ನಾಗಿ ಚಿತ್ರಮಂದಿರದಲ್ಲಿ ಅಂದ್ರೆ ಅದು ರನ್ ಆಗೋದು, ಜನ ಬಂದು ಸಿನಿಮಾ ನೋಡೋರು ಥಿಯೇಟರ್ಗೆ ಬಂದು. ಇತ್ತೀಚೆಗೆ ಎಂತ ಒಳ್ಳೆ ಕಂಟೆಂಟ್ ಇರ್ತಕ್ಕಂಥ ಸಿನಿಮಾ ಬಂದ್ರು ಕೂಡ ಅದು ಆದಷ್ಟೇ ಬೇಗ ಎಲ್ಲೋ ಒಂದ್ ಕಡೆ ಮಾಯವಾಗ್ತಿದೆ ಸರ್. ಮಾಯ ಅನ್ನೋದು ಏನಿಲ್ಲ ಸರ್. ಸಿನಿಮಾ ಅಂದರೆ ಒಂದು ದೊಡ್ಡ ಸ್ಕ್ರೀನ್, ಅದನ್ನೇ ಚಿತ್ರ ಅಂತೀರಿ. ಟೆಲಿವಿಷನ್ ಮೊರೆ ಹೋಗ್ಬಿಟ್ಟಿದ್ದಾರೆ ಇವತ್ತು. ಸೊ ಟೆಲಿವಿಷನ್ ಮನೆ, ಟಿ ವಿ ಇವತ್ತು ದೊಡ್ಡದಾಗಿದೆ, ಅದು ಸಿನಿಮಾ ಅಲ್ಲ. ಟಿ ವಿ ಅನ್ನೋದು ಸಿನಿಮಾ ಅಲ್ಲ, ಥಿಯೇಟ್ರಿಕಲಲ್ಲಿರೋದು ಸಿನಿಮಾ. ಎಲ್ಲರ ಮನೇಲೂ DTS ಸೌಂಡ್ ಎಫೆಕ್ಟ್ ಇಟ್ಕೊಂಡು ಯಾರು ಸಿನಿಮಾ ನೋಡೋ. ಸೊ ಅಲ್ಲಿ ಏನು ಸೌಲಭ್ಯ ಇದೋ ಅದಕ್ಕೆ ನೋಡ್ತಾ ಇದ್ದಾರೆ. ಅದನ್ನು ಬಿಟ್ಟು ಜನ ಹೊರಗೆ ಬರಬೇಕು. ಸಿನಿಮಾ ಅನ್ನೋದು ಥಿಯೇಟ್ರಿಕಲಲ್ಲೇ ನೋಡಬೇಕು, ಎಂಜಾಯ್ ಮಾಡಬೇಕು. ಸೊ ಅದನ್ನು ಅವ್ರು ಫಸ್ಟ್ ಅರ್ಥ ಮಾಡ್ಕೊಬೇಕು. ಆಮೇಲೆ ಅವ್ರನ್ನ ತಪ್ಪು ಅಂತೇಳಿ, ಅವರ ಒಂದು ಸೌಲಭ್ಯ ಏನಿತ್ತು ಬಟ್ ಅವತ್ತಿಗೂ ಬಡತನ ಹಂಗೆ ಇತ್ತು, ಇವತ್ತೂ ಬಡತನ ಹಂಗೆ ಇದೆ. ಅವತ್ತು ಸಿನಿಮಾ ನೋಡ್ತಾ ಇದ್ರು, ನಾಟಕ ನೋಡ್ತಾ ಇದ್ರು, ಇವತ್ತು ಸಿನಿಮಾನೂ ನಾಟಕನೂ ಅದೇನೆ. ಬಟ್ ಅದನ್ನು ನಾವು
ಒಳ್ಳೆ ಟೇಸ್ಟಲ್ಲಿ ಕೊಡ್ತಾ ಇದ್ದೀರಾ ಇಲ್ವಾ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗ್ತದೆ. ನಾವು ಕರೆಕ್ಟ್ ಅಂತ ಹೇಳೋಕ್ಕಾಗಲ್ಲ. ಸೊ ಇಷ್ಟಪಡೋರಿಗೆ ಇಷ್ಟ ಆಗೋ ರೀತಿ ಕೊಟ್ರೇ ಅಲ್ವಾ ಸರ್ ಅದು ತೊಗೊತಾರೆ. ಇಷ್ಟ ಇಲ್ದಿರೋರಿಗೆ ಹೆಂಗೆ ಕೊಡೋಕ್ಕಾಗ್ತದೆ? ಇವಾಗ ನೀವೇ ಒಂದು ಮಾತು ಹೇಳಿದ್ರಿ, ಎಸ್ಪೆಷಲಿ ಒಳ್ಳೆ ಸಿನಿಮಾ ಅಂದರೆ ನೀವು ಹೋಗಿ ನೋಡ್ತೀರಲ್ವಾ? ನೋಡ್ತೀವಿ ಸರ್. ಹೌದು. ಖಂಡಿತ ಅಲ್ವಾ? ಸೊ ಪ್ರತಿಯೊಬ್ಬರಿಗೂ ಅಷ್ಟೇ ಕಿವಿಗೆ ಮುಟ್ಬೇಕು ಒಳ್ಳೆ ಸಿನಿಮಾ ಅಂತ. ಅವು ಕಿವಿಗೆ ಮುಟ್ಟೋವರೆಗೂ ನಾವು ಒಳ್ಳೆ ಸಿನಿಮಾ ಆಗೇ ಮಾಡಬೇಕಲ್ವಾ? ಸೊ ಒಳ್ಳೆ ಪ್ರೊಡ್ಯೂಸರ್ ಸಿಕ್ಕಿದ್ರು ಅಂತ ಕೆಟ್ಟ ಸಿನಿಮಾ ಮಾಡಿಬಿಡೋದು, ಒಳ್ಳೆ ಸಬ್ಜೆಕ್ಟ್ನ ಪ್ರೊಡ್ಯೂಸರ್ ಸಿಕ್ಕಿದಂಥ ಕೆಟ್ಟದಾಗಿ ಮಾಡ್ಕೊಂಬಿಡೋದು, ಇವೆಲ್ಲ ಬಿಟ್ಟು ಒಂದು ನೀಟ್ ಸಿನಿಮಾ ಎಂಟರ್ಟೈನ್ಮೆಂಟ್ ಎಲ್ಲ ಈ ಇತ್ತೀಚಿನ ದಿನಗಳಲ್ಲಿ ಏನಾಗ್ಬಿಟ್ಟಿದೆ, ಬರೀ VNC ಅವ್ರು ಅವಾಗಲೇ ಬರೀ ಆ್ಯಕ್ಷನ್ನು ಮತ್ತು ಡಾರ್ಕು ಈ ಥರ ಎಲ್ಲ ಹೋಗ್ತಿದೆ. ಖಂಡಿತ ಅದಕ್ಕೆ ಬೇಕಾಗಿರೋ ಪ್ರೊಡಕ್ಷನ್ ಹೌಸ್ ಅಷ್ಟು ಹಾಕಿದ್ರೆ ಅಷ್ಟು ಕ್ವಾಲಿಟಿ ಸಿನಿಮಾ ಕಾಣಿಸ್ತದೆ. ನಾವು ಚಿಕ್ಕ ಪೆನ್ಸಿಲಲ್ಲಿ ಎಷ್ಟು ಬರೀಬೋದು ಅಷ್ಟೇ ಬರೆಯೋಕ್ಕಾಗೋದು. ಅದಕ್ಕಂತ ಪೇಜೆಲ್ಲ ಬಿಟ್ಕೊಂಡು ಹೋಗಿ ಲಾಸ್ಟಲ್ಲಿ ಬರೆದ್ರೂ ಏನು ಯೂಸ್ ಇಲ್ವಲ್ಲ. ಸೊ ಅದಕ್ಕೆ ಬೇಕಾಗಿರೋ ಬಂಡವಾಳ ಇದ್ದಾಗಲೇ ಅಷ್ಟು ದೊಡ್ಡ ಸ್ಕೇಲ್ ಸಿನಿಮಾ ಮಾಡಬೇಕು. ಇಲ್ಲ ಅಂದರೆ ಒಂದು ಸ್ಮಾಲ್ ಸ್ಕೇಲ್ ಸಿನಿಮಾ ಮಾಡಿ ಅದನ್ನೇ ಚೆನ್ನಾಗಿ ಮಾಡಿ ಅನ್ನೋದು ನನ್ನ ಅಭಿಪ್ರಾಯ. ಆವಾಗ ಥಿಯೇಟ್ರಿಗೆ ಜನ ಬರ್ತಾರೆ.